ಕೋಲಾರ ಲೋಕಸಭೆ ಟಿಕೆಟ್ ಕಾಂಗ್ರೆಸ್ಗೆ ಕಗ್ಗಂಟಾಗಿತ್ತು. ಈಗ ಫೈನಲಿ ಒಂದು ಕ್ಲಾರಿಟಿಗೆ ಹೈಕಮಾಂಡ್ ಬಂದಿದೆ. ಕೆ ಗೌತಮ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ, ಕೆ ವಿ ಗೌತಮ್ ಅವರಿಗೆ. ಸೊ ಹಾಗಾಗಿ ಎರಡೂ ಬಣದ ನಡುವೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯಗಳೇನಿತ್ತು, ಸೊ ಎರಡೂ ಕಡೆ ಬೇಡ ಅಂತ ಹೇಳಿ ಈಗ ಒಬ್ಬ ನ್ಯೂಟ್ರಲ್ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು ಅವರ ರಿಯಾಕ್ಷನ್ ಅನ್ನು ಕೂಡ ಪಡೆಯೋದಕ್ಕೆ ಈಗ ನಾವು ಮುಂದಾಗಿದ್ದೀವಿ. ಈಗ ಮಾಲೂರು ಶಾಸಕರು ನಂಜೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂಜೇಗೌಡರು, ಈಗ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ, ಬಹಳ ಕುತೂಹಲ ಆಯಿತು ಯಾರಿಗೆ ಕೊಡ್ತಾರೆ ಅಂತ. ಗೌತಮ್ ಅವರ ಅನೌನ್ಸ್ಮೆಂಟ್ ನಿಮ್ಗೆ ಎಷ್ಟು ಸಮಾಧಾನ ತಂದಿದೆ? ಸಮಾಧಾನ ಅನ್ನೋದಕ್ಕಿಂತ ಫೈನಲ್ ಹೈಕಮಾಂಡ್. ಹೌದು, ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ನಾವು ಅದು ಬದ್ಧವಾಗಿರ್ಬೇಕಾಗ್ತದೆ. ನಾವು ಯಾರಿಗೂ ವಿರೋಧ ಮಾಡ್ಲಿಲ್ಲ ಸರ್. ಒಂದೇನಂದ್ರೆ 52ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಲೆಫ್ಟ್ ರೈಟ್ ಕೊಡ್ಲಿಲ್ಲ ಅನ್ನೋದು ಒಂದು ಒತ್ತಡ ಇತ್ತು ರೈಟ್ ಜನಾಂಗದವ್ರದ್ದು. ಓಕೆ, ಒಂದು ಅವಕಾಶ ರೈಟ್ ಅವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಇತ್ತು. ಇವತ್ತು ಫೈನಲ್ ಆಗಿ ಇವತ್ತು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿರ್ತೀವಿ. ನಾವೆಲ್ಲರೂ ಕೂಡ ಕೋಲಾರ ಕ್ಷೇತ್ರ ಇತಿಹಾಸವನ್ನ ಕಾಪಾಡೋದಕ್ಕೆ ಮೊದಲಿಂದ ಕಾಂಗ್ರೆಸ್ ಇತ್ತು, ಆಕಸ್ಮಿಕವಾಗಿ ಬಿಜೆಪಿ ಬಂದಿತ್ತು. ಅದನ್ನ ಉಳಿಸ್ಕೊತೀವಿ ಸರ್, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಬಟ್ ನಿಮ್ಮ ಒಂದು ಆಕಾಂಕ್ಷೆ ಏನಿತ್ತು ರೈಟ್ ಕೊಡಬೇಕು ಅಂತ ಹೇಳಿ, ಅದು ಕೊನೆಗೂ ಈಡೇರ್ಲಿಲ್ವಲ್ಲ ಈಗ? ಸರ್, ನಾವು ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡಿಕೊಂಡು ಪಾರ್ಟಿನಲ್ಲಿ ಇರ್ತದೆ. ಓಕೆ, ರೈಟ್ ಅವ್ರನ್ನು ಕೂಡ ಕರೆಸಿ ಕೂತು ಮಾತಾಡ್ಕೊಂಡು ಬೇರೆ ರೀತಿಯಲ್ಲಿ ನಾವು ಅವಕಾಶ ಕೊಡೋದಕ್ಕೆ ನಾವೆಲ್ಲ ಜೊತೆಲಿ ಇರ್ತೀವಿ, ಪಾರ್ಟಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತೇವೆ. ನಮ್ಗೆ ನಂಬಿಕೆ ಇದೆ. ಫೈನಲ್ ಪಾರ್ಟಿ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿ ಕೆಲಸ ಮಾಡ್ತಾರೆ. ಅವ್ರನ್ನೂ ವಿಶ್ವಾಸ ತಗೊಂಡು ರೈಟ್ ಅವ್ರನ್ನ ಮತ್ತೆ ಲೆಫ್ಟ್ಗೆ ಒಂದು ಅವಕಾಶ ಮಾಡುತ್ತಿದೆ. ಅವರು ಕೂಡ ಸಹಕಾರ ಎಲ್ಲಾ ರೀತಿಯಲ್ಲಿ ತಗೊಂಡು ಕಾಂಗ್ರೆಸ್ ಪಾರ್ಟಿ ಇತಿಹಾಸವನ್ನ ಕೋಲಾರಲ್ಲಿ ಉಳಿಸ್ಕೊಂತೀವಿ ಸರ್. ನಂಜೇಗೌಡ್ರೆ, ಈಗ ನಿಮ್ಮ ಈ ರಾಜೀನಾಮೆ ವಿಚಾರ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಮುನಿಯಪ್ಪ ಅವರ ಫ್ಯಾಮಿಲಿ ಕೊಡಬಾರದು ಅನ್ನೋದು ಇವರ ನಿಮ್ಮ ಮೇನ್ ಒಂದು ಅಜೆಂಡಾ ಆಗಿತ್ತು ಅನ್ನೋ ರೀತಿ ಆಗಿತ್ತು. ಯಾಕಂದ್ರೆ ಗೌತಮ್ ಕೊಟ್ಟಿದ್ದಕ್ಕೆ ನೀವು ಸೈಲೆಂಟ್ ಆದರೆ ಸರ್. ಇಲ್ಲ ಸರ್, ನಾವು KH ಮುನಿಯಪ್ಪಜಿಯವರಿಗೆ ನಾನು ಎಗನಿಸ್ಟು ಅಂತಲ್ಲ, ಅವ್ರಿಗೆ ವಿರುದ್ಧವಾಗಿ ಹೋಗಿದ್ದಲ್ಲ ಸರ್. ರೈಟ್ಸ್ ಅತಿ ಹೆಚ್ಚಿಗೆ ಇರುವಂತಹದ್ದು. ಅವ್ರು ನಮ್ಮ ಕ್ಷೇತ್ರಗಳ ರೈಟ್ ಜಾಸ್ತಿ ಇದ್ರು. ಅವರು ಡಿಮ್ಯಾಂಡ್ಸ್ ಇತ್ತು, ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಇರ್ತೀವಿ, ನೀವು ನಮ್ಗೆ ಅವಕಾಶ ಮಾಡಿಸ್ಕೊಡ್ಬೇಕು, ನಮ್ಮ ಪರವಾಗಿ ನಿಲ್ಬೇಕು ಅಂತ. ಅದಕ್ಕೆ ನಮ್ಮೆಲ್ಲರ ಅಭಿಪ್ರಾಯ ಇತ್ತು, ಈ ಸಾರಿ ಒಂದ್ಸಾರಿ ರೈಟ್ ಕೊಡ್ಬೇಕು ಅಂತೇಳಿ. ಎಲ್ಲೋ ಒಂದ್ ಕಡೆ ರೈಟ್ ಕೊಡ್ಲಿಲ್ಲ ಅಂದಾಗ ನಾವು ಬೇಜಾರಾಗಿತ್ತು. ಆ ಜನಕ್ಕೆ ನಾವು ಕೂಡ ಹೇಳ್ಬೇಕಲ್ಲ ಸರ್, ನಮ್ಮ ಜೊತೆಲಿ ಕಾಂಗ್ರೆಸ್ ಜೊತೆಲಿ ನಿಲ್ತಿದ್ದಾರೆ ಮೊದಲಿಂದ ಕೂಡ. ಅದಕ್ಕೆ ನಾವು ತೀರ್ಮಾನಕ್ಕೆ ಬಂತೀವಿ. ಮತ್ತೆ ಫೈನಲ್ ಆಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದು ನಮ್ಮನ್ನು ಕೂಡ ಮಾತಾಡಿದ್ದಾರೆ. ಏನಾದ್ರೂ ಆಗ್ಲಿ, ಇವತ್ತು ಫೈನಲ್ ತೀರ್ಮಾನ ತಗೊಂಡಿದೆ. ನಾವೆಲ್ಲರೂ ಕೂಡ ಹೈಕಮಾಂಡ್ ಬೆಲೆ ಕೊಡಬೇಕು, ಒಟ್ಟಿಗೆ ಸೇರ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇಬ್ರು ಈಗ ಗೌತಮ್ ಪರವಾಗಿ ಕೆಲಸ ಮಾಡ್ತೀರಾ? ಮುನಿಯಪ್ಪ ಕಡೆಯವರು ಜೊತೆಗೆ ಈ ಕಡೆ ನಿಮ್ಮ ಟೀಮ್? ಸರ್, ಎಲ್ಲರೂ ಮಾಡ್ಬೇಕು ಸರ್. ಈಗ ನನಗೂ 2 ಸಾರಿ ಅವಕಾಶ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ. ಓಕೆ, KH ಮುನಿಯಪ್ಪಾಜಿ ಅವರಿಗೂ 7 ಸಾರಿ ಅವಕಾಶ ಮಾಡಿಕೊಟ್ಟಿದೆ ಪಾರ್ಲಿಮೆಂಟ್ ಮೆಂಬರ್ ಆಗಿ. ಮತ್ತೆ ಇವತ್ತು ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪಾರ್ಟಿ ಇಂಪಾರ್ಟೆಂಟ್ ಅಲ್ವಾ? ಅವಕಾಶ ಯಾರಿಗೆ ಸಿಕ್ಕಿದ್ರು ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಸರ್. ಓಕೆ ಓಕೆ, ಮುನಿಯಪ್ಪ ಅವರು ಒಂದು ಮಾತನ್ನು ಹೇಳಿದ್ರು, ಇದು ರಿಸಲ್ಟ್ ಓರಿಯೆಂಟೆಡ್ ಆಯ್ಕೆ ಆಗಲ್ಲ, ಮೂರನೇವ್ರು ಯಾರಾದ್ರೂ ಬಂದ್ರೆ ಅದು ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಗೌತಮ್ ಅವರ ಆಯ್ಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಪರ್ಸನಲಿ ಅನ್ಸುತ್ತೆ ಅಂತ? ಸರ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಏನಿರ್ತದೆ ಸರ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಲೋಕಲ್ MLAs ಮತ್ತೆ ಲೋಕಲ್ ಲೀಡರ್ಸ್ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾರ್ಯಕ್ರಮಗಳು. ಇವತ್ತು ಕೇಂದ್ರ ಸರ್ಕಾರ ವಿರುದ್ಧವಾಗಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು 5 ಗ್ಯಾರಂಟಿಗಳೇನು ಮನೆ ಇವತ್ತು ಸಾಮಾನ್ಯ ಜನ ಬಡವರ ಮನೆಯಲ್ಲಿ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದಾರೆ ಸಾಮಾನ್ಯ ಜನ ಬಡವರು ಸರ್. ನಾವೆಲ್ಲರೂ ಕೂಡ ಅದನ್ನ ಜನರ ಹತ್ರ ತಲುಪಿಸಬೇಕು, ಮತ್ತೆ ಅವರ ಸಹಕಾರವನ್ನು ತಗೊಬೇಕು ಸರ್. ಇದೆಲ್ಲ ಚಿಕ್ಕಪೆದ್ದಣ್ಣ ಅವ್ರು ನಿಂತಿದ್ರು, ಇದೆಲ್ಲ ಅನ್ವಯ ಆಗ್ತಿತ್ತಲ್ಲ ನೀವು ಹೇಳಿದ್ದೀಗ? ಸರ್, ಫೈನಲ್ ಹೈಕಮಾಂಡ್ ಯಾರು ನಿಂತಿದ್ರು ಆಗ್ತಾ ಇತ್ತು ಸರ್. ಅಲ್ಲ, ನೀವು ಇಷ್ಟೆಲ್ಲ ರಾಜೀನಾಮೆ ಇದೆಲ್ಲ ಮಾಡಿದ್ ಯಾಕೆ ಅಂತ? ಸರ್, ಫೈನಲ್ ಹೈಕಮಾಂಡ್ ನಾವು ಪೆದ್ದಪ್ಪನವ್ರಿಗೆ ಕೊಟ್ಟಿದ್ರು ಕೂಡ ನಾನು ಇವತ್ತು ಮಾತಾಡ್ತಾ ಇರ್ಲಿಲ್ಲ, ಇದನ್ನೇ ಮಾತಾಡ್ತಾ ಇದ್ದೆ ನಾನು. ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ರಿ ಚಿಕ್ಕಪೆದ್ದಣ್ಣ ಅವ್ರಿಗೆ ಕೊಟ್ಟಿದ್ರು? ಏನು ಮಾಡಕ್ಕಾಗಲ್ಲ ಸರ್, ಹೈಕಮಾಂಡ್ ಪಾರ್ಟಿಗಿತ್ತು, ನಾವು ದೊಡ್ಡವರಿಲ್ಲ ಸರ್. ಓಕೆ, ಇನ್ನೊಂದು ಗೌತಮ್ ಅವ್ರನ್ನ ಈಗ ಚಿಕ್ಕಪೆದ್ದಣ್ಣ ಅವರು ಕೂಡ ಕ್ಷೇತ್ರದಲ್ಲಿ ಅಷ್ಟರ ಮಟ್ಟಿಗೆ ಪರಿಚಿತರಲ್ಲ ಅಂತ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ಇದಕ್ಕಿಂತ. ನೀವು ಅದೇ ರೀತಿಯ ಹೇಳ್ತೀರಾ? ಇವರು ಈಗ ಕ್ಷೇತ್ರದಲ್ಲಿ ಅಷ್ಟು ಗೊತ್ತಿಲ್ಲದೆ ಇದ್ರು ಕೂಡ ನಿಮ್ಮ ಪ್ರಚಾರದ ಮೂಲಕ ಅಥವಾ ಕಾಂಗ್ರೆಸ್ ಮೇಲೆ ಜನರಿಗಿರುವಂತಹ ಒಂದು ನಂಬಿಕೆ ಮೂಲಕ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸರ್, ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಕಾರ್ಯಕ್ರಮಗಳಿದೆ. ಅಭ್ಯರ್ಥಿ ಯಾರಾದ್ರೇನು ಸರ್, ಕಾಂಗ್ರೆಸ್ ಪರವಾಗಿದ್ದಾರೆ ಮತದಾರರು. ಓಕೆ ಓಕೆ ಓಕೆ. ಸೊ ಈ ಆಯ್ಕೆಯ ನಂತರ ನಿಮ್ಮ MC ಸುಧಾಕರ್ ನೀವೆಲ್ಲ ಮೊನ್ನೆ ಯಾರು ರಾಜೀನಾಮೆ ಕೊಡಕ್ ಹೋಗಿದ್ರಿ, ಎಲ್ಲ ಮಾತನಾಡಿದ್ರೆ ಈಗ ಎಲ್ರಿಗೂ ಓಕೆ ಇದೆಯಾ? ಸರ್, ಇಲ್ಲ ಸರ್, ಏನು ಮಾತಾಡಿಲ್ಲ ಸರ್. ಈಗ ತಾನೇ ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೆ, ಈಗ ತಾನೇ ನೋಡಿದೆ ಸರ್ ನಾನು. ಇನ್ನು ಯಾರು ನಾನು ಮಾತಾಡಿಲ್ಲ ಸರ್. ನಿಮ್ದೇ ಫಸ್ಟ್ ಫೋನ್.
ಎಷ್ಟು ಓಟಿಂದ ಗೆಲ್ಸ್ತೀರಾ ಗೌತಮ್ ಅವ್ರನ್ನ? ಎಷ್ಟು ಅಂತರದಿಂದ? ಸರ್ ನಮ್ಮ ಲೋಕಸಭಾ ಕ್ಷೇತ್ರ ಏನು ಕೋಲಾರ ಇತಿಹಾಸ ಇದೆ, ಮತ್ತೆ ಇಲ್ಲಿ ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗ್ತಾರೆ. ಓಕೆ ಓಕೆ ಓಕೆ, ಧನ್ಯವಾದ ನಂಜೇಗೌಡ್ರೆ TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಲೂರು ಶಾಸಕರಾದಂಥ ಕೆ.ವೈ. ನಂಜೇಗೌಡರ ಮಾತು. ನಾವು ಒಂದು ವೇಳೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದರೂ ಕೂಡ ನಾವು ಅದು ಅಕ್ಸೆಪ್ಟ್ ಮಾಡಲೇಬೇಕಾಗಿತ್ತು. ಇನ್ನೊಂದು ಕಡೆ ಗೌತಮ್ ಅವ್ರಿಗೆ ಟಿಕೆಟ್ ಈಗ ಫಿಕ್ಸ್ ಆಗಿದೆ, ನಾವು ಖಂಡಿತ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡ್ತೀವಿ ಅಂತ ಮಾಲೂರು ಶಾಸಕರು ನಂಜೇಗೌಡರು ಹೇಳಿದ್ದಾರೆ. ಸೊ ಭಾಳಷ್ಟು ಹೈಡ್ರಾಮಾಗಳು ನಡೀತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಯಾವುದೇ ಕಾರಣಕ್ಕೂ ಕೆ.ಎಚ್. ಮುನಿಯಪ್ಪ ಅವ್ರ ಫ್ಯಾಮಿಲಿಗೆ ಮತ್ತೊಂದು ಟಿಕೆಟ್ ಕೊಡಬಾರ್ದು ಅಂತ ಅವ್ರಿಗೆ ಕೊಟ್ಟಿದೆ, ಅವರ ಮಗಳಿಗೆ ಸ್ಥಾನಮಾನ ಸಿಕ್ಕಿದೆ. ಹಾಗೇನೆ ಈಗ ಅವರ ಅಳಿಯನಿಗೂ ಕೊಟ್ಟರೆ ಎಲ್ಲ ಒಂದೇ ಫ್ಯಾಮಿಲಿಗೆ ಕೊಡ್ತಾ ಹೋದರೆ ಹೇಗೆ, ಬೇರೆಯವರೆಲ್ಲ ಇರೋದು ಯಾಕೆ ಅನ್ನೋದು. ಅದ್ರ ಜೊತೆಗೆ ಎಡ ಬಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೆದು, ಆದರೂ ಕೂಡ ಮೊನ್ನೆ ಇವರ ಒಂದು ಒತ್ತಾಯ ಏನಿತ್ತು, ಏನು ಕೊಡಬೇಕಾಗಿತ್ತು ರೈಟ್ಗೆ ಅಂತ, ಅದರ ಒತ್ತಾಯ ಇನ್ನೂ ಕೂಡ ಈಗ ಈಡೇರಿಲ್ಲ ಅಂತ ಹೇಳ್ಬೋದು. ಸೊ ಚಿಕ್ಕಪೆದ್ದಣ್ಣಗೆ ಈಗ ಟಿಕೆಟ್ ಮಿಸ್ ಆಗಿದೆ. ಕೆ.ವಿ. ಗೌತಮ್ ಈಗ ಹೊಸ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕೆ ಇಳಿತಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ಜನರ ಬೆಂಬಲ ಸಿಗುತ್ತೆ, ಜನರ ಬೆಂಬಲದ ಜೊತೆಗೆ ರಮೇಶ್ ಕುಮಾರ್ ಹಾಗೇನೆ ಕೆ.ಎಚ್. ಮುನಿಯಪ್ಪ ಅವರ ಬಣದ ಬೆಂಬಲ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ಸೊ ಕೋಲಾರ ಟಿಕೆಟ್ ಇದುವರೆಗೆ ಪ್ರಶ್ನೆ ಆಗಿತ್ತು, ಈಗ ಫೈನಲಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನಿರೀಕ್ಷೆ ಇತ್ತು ಗೌತಮ್ ಅವರಿಗೆ ಟಿಕೆಟನ್ನು ಕೊಡ್ಬೋದು ಅಂತ. ಇದರ ನಡುವೆ ಹನುಮಂತಯ್ಯವರು ಕೂಡ ನೆನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ರು, ಮಾತುಕತೆ ನಡೆಸಿದ್ರು. ಆದರೆ ಫೈನಲಿ ಇಬ್ಬರಿಗೂ ಕೂಡ ಕೊಡದೆ ಕೆ.ವಿ. ಗೌತಮ್ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಸೊ ಕೋಲಾರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಏನೇನು ಆಗ್ತಿದೆ ಅಂತ. ಎರಡು ಬಣಗಳನ್ನು ಬಿಟ್ಟು ಪರ್ಯಾಯ ಅಭ್ಯರ್ಥಿಗೆ ಈಗ ಮಣೆ ಹಾಕಿರುವಂಥದ್ದು. ಗಲಾಟೆಯ ನಡುವೆ ಒಂದು ಅಚ್ಚರಿಯ ಅಭ್ಯರ್ಥಿ ಹೊರಗೆ ಬಂದಿದ್ದಾರೆ. ಇಬ್ಬರಿಗೂ ಕೂಡ ಎರಡೂ ಕಡೆಯವರು ಕೂಡ ಈಗ ಗೌತಮ್ ಪರವಾಗಿ ಎಷ್ಟು ಮಟ್ಟಿಗೆ ನಿಲ್ತಾರೆ. ಅದರಲ್ಲೂ ಕೊತ್ತೂರು ಮಂಜುನಾಥ್ ಅವರು ಹೇಳಿದರು, ಯಾರೇ ನಿಲ್ಲಿಸಿ ನೀವು ಅವರ ಚಿಕ್ಕಪೆದ್ದಣ್ಣ ಹೊರತುಪಡಿಸಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಬೆಂಗಳೂರಿಗೆ ಬರೋದೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಅಂತ ಹೇಳಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ BJP JDS ಒಗ್ಗಟ್ಟಾಗಿ ಈ ಬಾರಿ ಕೋಲಾರದಲ್ಲಿ ಬರ್ತಾ ಇರೋದ್ರಿಂದ ಇದು ಕಾಂಗ್ರೆಸ್ಗೆ ಯಾವ ರೀತಿಯಾದಂಥ ಪೈಪೋಟಿಯನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಕೋಲಾರ ಕಾಂಗ್ರೆಸ್ ಟಿಕೆಟ್ನ ಕಗ್ಗಂಟು ಫೈನಲಿ ಈಗ ಹೈಕಮಾಂಡ್ ಕಡೆಯಿಂದ ಕ್ಲಿಯರ್ ಆಗಿದೆ. ಇನ್ನೇನಿದ್ರೂ ಕೂಡ ಅಲ್ಲಿರುವಂಥ ಕಾರ್ಯಕರ್ತರು, ಘಟಾನುಘಟಿ ನಾಯಕರು ಅವರೆಲ್ಲರೂ ಕೂಡ ಸೇರಿ ಈ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಶ್ರಮ ಹಾಕ್ತಾರೆ ಅನ್ನೋದು ಈಗ ಕಾದು ನೋಡಬೇಕು. ಯಾಕಂದರೆ MC ಸುಧಾಕರ್, ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಇವರೆಲ್ಲರೂ ಕೂಡ ಮೊನ್ನೆ ರಾಜೀನಾಮೆ ಕೊಡೋಕೆ ಹೋಗಿದ್ರು. ನಜೀರ್ ಅಹಮದ್ ಕೂಡ. ಹಾಗಾಗಿ ಈ ಎಲ್ಲ ಪ್ರಹಸನದ ನಂತರ CM ಮತ್ತು DCM ಒಂದು ಮೀಟಿಂಗನ್ನು ಕರೆದು, ನೀವೆಲ್ಲ ಮಾಡ್ತಿರೋದು ಬಿಲ್ಕುಲ್ ಸರಿಯಲ್ಲ, ನಿಮ್ಮಿಂದ ನಮಗೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಶ್ನೆಗಳನ್ನು ಫೇಸ್ ಮಾಡಬೇಕಾಗಿದೆ. ಯಾಕಂದರೆ ಲೋಕಸಭೆ ಚುನಾವಣೆ ಹತ್ತಿರ ಇರಬೇಕಾದ್ರೆ ಇಂಥ ರಾಜೀನಾಮೆ ಹೈಡ್ರಾಮಾಗಳೆಲ್ಲ ಬೇಕಾಗಿರಲಿಲ್ಲ ಅಂತ ಭಾಳ ಖಾರವಾಗಿ ಸಿದ್ದರಾಮಯ್ಯ ಮೊನ್ನೆ ಕ್ಲಾಸ್ ತೆಗೆದುಕೊಂಡಿದ್ರು ಇವರೆಲ್ಲರಿಗೂ ಕೂಡ, ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ಈಗ ಒಂದು ಇತ್ಯರ್ಥಕ್ಕೆ ಬಂದಿದೆ. ಕೆ.ವಿ. ಗೌತಮ್ ಈ ಬಾರಿಯ ಕೋಲಾರ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ. ಇನ್ನು ಸಚಿವ